ಅಂತ ಒಂದು ಭರತನಾಟ್ಯ ಪ್ರದರ್ಶನ ಭುವನೇಶ್ವರಿ ನಾಟ್ಯ ಕಲಾ ಎಲ್ಲ ಪುಟಾಣಿ ಕಲಾವಿದರಿಗೆ ಜೋರಾದ ಪ್ರೀತಿಯ ಚಪ್ಪಲಲ್ಲಿ ಅವರಿಗೆ ಕೂತು ಮಾಡ್ತಾರೆ. ಗಣಪತಿಯಲ್ಲಿ ಯಾವುದೇ ತಾನೇ ಪೂಜ್ಯವಲ್ಲ, ಮೊದಲ ಪೂಜಿತ ಆ ವಿಘ್ನ ಸಕಲ ವಿಘ್ನಗಳ ನಿವಾರಕ ಆ ಗಣೇಶನ ಸ್ತುತಿಸುವಂತ ಒಂದು ಅದ್ಭುತವಾದಂಥ ಪುಟ್ಟ ಪುಟ್ಟ ಗಿಜ್ಜೆಗಳ ಗಿಜ್ಜೆ ನಾದಗಳೊಂದಿಗೆ ಈ ಪುಟಾಣಿ ಕಲವು ಮತ್ತೊಂದು ಜೋರಾದ ಪ್ರೀತಿಯ ಚಾಪ. ಹಿಂದೆ ಅದು ರಿಸರ್ವೇಷನ್ ಆಗಿಲ್ಲ, ಇಲ್ಲಿ ಬೇರೆ ಬೇರೆ ಕಮ್ಯುನಿಟಿಯವರೆಲ್ಲ ಕೇಳ್ತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನು ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಪಳನಿಯಲ್ಲಿ. ದಯವಿಟ್ಟು ನಮ್ಮ MP ಸಾಹೇಬರು, ಅಸಿಸ್ಟೆಂಟ್ ಕಮಿಷನರ್ ಅವರು ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಿ ಈ ಒಂದು ಬಡ ವಿಶ್ವಕರ್ಮ ಜನಾಂಗಕ್ಕೆ ಒಂದು 10 ಗುಂಟೆ ಜಮೀನು ಕೊಟ್ಟರೆ ನಾವೊಂದು ಸಣ್ಣದಾಗಿ ಶೆಡ್ ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಓದಿಸ್ತಕ್ಕಂಥ ವಿಚಾರಗಳು ಮತ್ತು ನಮ್ಮ ಒಂದು ಧಾರ್ಮಿಕ ವಿಚಾರಗಳು ಇದೆಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಚಾರ. ಇದು ಸುಮಾರು ಒಂದು 25 ವರ್ಷದ ಒಂದು ಕನಸು. ಆ ಕನಸನ್ನ ಇವತ್ತು MP ಮತ್ತು ನಮ್ಮ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಅವರು ನನಸು ಮಾಡ್ತಾರೆ ಅಂತ ಹೇಳಿ ನಾನು ವಿಶ್ವಕರ್ಮ ಭಗವಂತದಿಂದ ನಾನು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ರಾಜಕಾರಣ ನೋಡಿ ಈ ಬಡ ವಿಶ್ವಕರ್ಮ ಜನಾಂಗವನ್ನು ಗಣನೆಗೆ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವ್ರ ತಂದೆಯವರು ನನಗೆ ಆತ್ಮೀಯ ಪರಿಚಯಸ್ಥರು. ಇವತ್ತು ಟಮ್ಕಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಏನು ಮಾಡಿದ್ರು ಅದಕ್ಕೆ ಅವ್ರ ತಂದೆಯವ್ರು ನನ್ನ ಕರೆಸಿ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಮುನ್ಸಾಮ್ ಗೌಡ ಅಂತ ಹೇಳ್ಬಿಟ್ಟು ಒಬ್ಬಿದ್ರು. ಅವ್ರ ಮುಖಾಂತರ ನಾನು ಕರೆಸ್ಕೊಂಡು ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿದೆ ಆ ಕಾಲದಲ್ಲಿ. ಅವ್ರ ತಾಯಿ ಮಂಗಮ್ಮನವ್ರಿಗೂ ಗೊತ್ತು, ಶ್ರೀಮತಿ ಮಂಗಮ್ಮನವ್ರಿಗೆ. ಮೊನ್ನೆ ಅವರ ಚುನಾವಣೆಯಲ್ಲಿ ನನಗೆ ಫೋನ್ ಮಾಡಿ, ಅಣ್ಣ ಜಗದೀಶ್ವರ ಅವರೇ ದಯವಿಟ್ಟು ನನ್ನ ಮಗ ಅಭ್ಯರ್ಥಿ ಆಗಿದ್ದಾರೆ, ನಿಮ್ಮ ಕಮ್ಯುನಿಟಿಯಿಂದ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ರು. ನಾನು ಅಭ್ಯರ್ಥಿ ನೋಡಿದೆ, ತಮ್ಮೆಲ್ಲರಿಗೂ ನಾನು ವಿಷಯ ತಿಳಿಸಿದೆ. BJPಗೆ ಮಲ್ಲೇಶ್ ಬಾಬು ಜಗದಾಳದಿಂದ ಬಂದಿದ್ದಾರೆ, ಅವ್ರಿಗೆಲ್ಲ ವೋಟ್ ಮಾಡಬೇಕು. ಇವತ್ತು ಅವರು MP ಆಗಿದ್ದಾರೆ. ತುಂಬ ಸಂತೋಷ. ಒಳ್ಳೆ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಅವ್ರ ತಂದೆಯವರು ನಂಬರ್ 1 IAS ಆಫೀಸರ್. ಯಾಕೆಂದರೆ ಇದು ಹೆಂಗೆ ಗೊತ್ತು ಅಂದರೆ ನನಗೆ P. ವೆಂಕಟರತ್ನವ್ರು ಒಂದು ಸಲ ಕರ್ಕೊಂಡೋಗಿದ್ರು ಅವ್ರ ಮನೆಗೆ. ಆಗ ಒಂದು ಪಟಾಪಟಿ ನಿಕ್ಕರು ಒಂದು ಹೆಗಲ ಮೇಲೆ ಒಂದು ಟರ್ಕಿ ಟವಲ್ ಹಾಕ್ಕೊಂಡು ಉಳುಮೆ ಮಾಡ್ತಾಯಿದ್ರು ಇವ್ರ ತಂದೆಯವರು. ಆಗ ಒಂದು ಬ್ರೀಫ್ ಕೇಸಲ್ಲಿ ಒಂದು ಬ್ರೀಫ್ ಕೇಸ್ ತಂದುಕೊಟ್ರು ನಮ್ಮ ಕೈಯಲ್ಲಿ. ಆಮೇಲೆ ನಾನು ಯಾರೋ ಅಂದ್ಕೊಂಡಿದ್ದೆ ಒಬ್ಬ ರೈತರು ಇರ್ಬೋದು ಅಂತ ಹೇಳಿ. ಆಮೇಲೆ IAS ಆಫೀಸರ್ ನನಗೆ ಆಶ್ಚರ್ಯ ಆಯಿತು. ಅವತ್ತು ನಾವು ಕೋಲಾರದಿಂದ ಒಂದು ಕೆಲವು ನಮ್ಮ ರಾಜಕಾರಣಿಗಳೆಲ್ಲ ಹೋಗಿದ್ವಿ. ಆಮೇಲೆ ಲೇನಪ್ಪ ಒಳ್ಳೆ ಮುನ್ಸ್ವಾಮಿ ಅಂತ IAS ಆಫೀಸರ್ ಅಂತ ನಾನು ಭಾರಿ ಸಂತೋಷಪಟ್ಟೆ. ಒಬ್ಬ IAS ಆಫೀಸರ್ ಇಷ್ಟು ಸಿಂಪಲ್ ಆಗಿ ವ್ಯವಸಾಯ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ಆಸೆ. ಇವತ್ತು ನನ್ನ ಕನಸಲ್ಲಿದೆ, ನನ್ನ ಮನಸ್ಸಲ್ಲಿ ಅದೇ ಥರ ಇದೆ. ಆ ದೃಷ್ಟಿಯಿಂದ ಈ ಪರಂಪರೆ ಇಟ್ಕೊಂಡಿರ್ತಕ್ಕಂಥ ನಾವು ವಿಶ್ವಕರ್ಮರಾಗಿರ್ತಕ್ಕಂಥ ನಾವು ನಿಮ್ಮನ್ನು ಒಂದು ನಿವೇದನೆ ಮಾಡ್ಕೊಳ್ತೇವೆ. ದಯವಿಟ್ಟು ಮಲ್ಲೇಶ್ ಬಾಬು ಅವರೊಂದು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಈ ಒಂದು ಜಾಗ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ಓಂ ಶಕ್ತಿ ಗಣಪತಿ ಸಮಾಜ ಸೇವಕರು, ಹುಟ್ಟು ಹೋರಾಟಗಾರರವರು, ಅವ್ರಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಕಾರ್ಪೊರೇಟರ್ ಮಂಜುನಾಥ್ ಅವರು ಒಳ್ಳೆ ನಮ್ಮ ವಾರ್ಡಲ್ಲಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಬೋರ್ಗಳು ಮಾಡಿದ್ದಾರೆ ಮತ್ತು ಬಡಬಗ್ಗರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಕಾರ್ಪೊರೇಟರು ಅಷ್ಟೇ ನಮಗೆ ಒಂದು ಬೋರ್ CMR ಶ್ರೀನಾಥ್ ಅವರು ಹಿಂದಿನ ವರ್ಷ ಇದೇ ಕಾರ್ಯಕ್ರಮ ನಾವು ಮಾಡುವಾಗ ಬೋರ್ ಇಲ್ಲ ಅಂತ ಹೇಳಿ, ಆ ಕಾಳಿಕಾಂಬ ದೇವಸ್ಥಾನ ನೀರಿಲ್ಲ ಅಂತ ಹೇಳಿದ್ವಿ. ನಾಳೆನೇ ಬೋರ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ವಿ. ಅದಕ್ಕೆ ಮಂಜುನಾಥ್ ಅವ್ರಿಗೆ ಹೇಳಿದೆ, ಅಣ್ಣ ನೀವು ಬೋರ್ ಹಾಕ್ಸ್ಕೊಳ್ಳಿ, ನಾವು ನಗರಸಭೆ ವತಿಯಿಂದ ನಾವು ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆಲ್ಲ ವಿಷಯ ತಿಳಿಸಿ ನಿಮಗೆ ಫ್ರೀಯಾಗಿ ಪಂಪ್ ಸೆಟ್ಟು ಅದು ಪ್ಯಾನೆಲ್ ಬೋರ್ಡ್ ಇದೆಲ್ಲ ಏನೇನಿದೆ ಸವಲತ್ತು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಒಳ್ಳೆ ಸೋಷಿಯಲ್ ವರ್ಕರು ನಮ್ಮ ಮಂಜುನಾಥ್ ಅವರು.
ಅದೇ ರೀತಿ ನಮ್ಮ ಓಂ ಶಕ್ತಿ ಜನಪತಿ ಅವರು ಅಷ್ಟೇ, BJP ಜಿಲ್ಲಾ ಅಧ್ಯಕ್ಷರಾಗಿದ್ದು ಸಹ ಅವರು ಸಮಾಜ ಸೇವೆಯಲ್ಲಿ ತುಂಬ ತೊಡಗಿಸ್ಕೊಂಡಿದ್ದಾರೆ. ಯಾವುದೇ ಕಷ್ಟ ಕಾರ್ಪಣ್ಯವಿದ್ರೂ ಕೂಡ ಅವ್ರ ಹತ್ರ ಒಂದು ನಿವೇದನೆ ಮಾಡಿಕೊಂಡ ತಕ್ಷಣ ಹಾಜರಾಗ್ತಾರೆ ಸೈನಿಕರ ಥರ. ಆ ದೃಷ್ಟಿಯಿಂದ ಈ ರಾಜಕಾರಣಿಗಳು ಅಧಿಕಾರಿಗಳ ಹತ್ರ ಮಾತಾಡಿ ನಮ್ಮ MP ಅವ್ರ ಜೊತೆಲಿ ಅವರು ಸಹ ಜೊತೆಗೂಡ್ಕೊಂಡು ಈ ಒಂದು ವೇದಿಕೆಗೆ ಎಲ್ಲಿ ವಿಶ್ವಕರ್ಮದಲ್ಲಿ ನಾವು ಇದ್ದೀವಿ, ನಮಗೊಂದು 10 ಗುಂಟೆ ಜಮೀನು ಕೇಳಿರೋದು, ಅದನ್ನು 10 ಗುಂಟೆ ಜಮೀನು ನೀವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ 10 ಗುಂಟೆ ಜಮೀನು ಕೊಟ್ಟರೆ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಒಂದು ಸಮುದಾಯ ಭವನ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಕಟ್ಸ್ಕೊಳ್ತೀವಿ ಅಂತ ಹೇಳ್ತಾ ನನಗೆ ಈ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ವರಿಷ್ಠ ಅಧಿಕಾರಿಗಳಿಗೂ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೂ ಕೈ ಜೋಡಿಸೋ ನಗರಸಭೆ ಮುಖ್ಯಸ್ಥರು ಕೈ ಜೋಡಿಸ್ತಾ ಈ ಒಂದು ವಿಚಾರವನ್ನು ಹೇಳ್ಕೊಳ್ತಾ ಇದ್ದೀನಿ. ಇದೆ ಒಂದು ಸಮಾವೇಶ ಇರುತ್ತದೆ, ಆ ಸಮಾವೇಶ ತಮ್ಮನ್ನೆಲ್ಲ ನಾವು ಕೊಂಡಾಡಲಿಕ್ಕೆ ಇಷ್ಟಪಡ್ತೇವೆ. ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, ದಯವಿಟ್ಟು ಅಪರ ಜಿಲ್ಲಾಧಿಕಾರಿ ಕ್ಷಮಿಸಬೇಕು. ದಯವಿಟ್ಟು ಈ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನಮಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತ ಅವಕಾಶ ಆಗ್ತದೆ ಅನ್ನೋದು ಒಂದು ಇದು ನನ್ನ ಗಮನಕ್ಕೆ ಬಂದಂಥ ವಿಷಯ. ಹಾಗೆ ಮತ್ತೆ ಹೇಳಿದ್ರೆ ವಿಶ್ವಕರ್ಮ ಸರ್ಕಲ್ ಅಂತ ಏನು ಹೇಳ್ಬೇಕಂತೇಳಿ ದಯವಿಟ್ಟು ಮುಂದಿನ ತಿಂಗಳಲ್ಲಿ ನಮ್ಮದು ಬಾಡಿ ಮೀಟಿಂಗ್ ಇದೆ. ನಿಮ್ಮದೇ ಆದಂಥ ನಿಮ್ಮ ಏರಿಯಾ ಮಂಜುನಾಥ್ ಅವರು ಇದ್ದಾರೆ, ಅವ್ರಿಗೆ ಸಬ್ಜೆಕ್ಟ್ ಕೊಡಿ, ಅವ್ರು ಇಡ್ತಾರೆ. ನೆಕ್ಸ್ಟ್ ಒಂದೇ ತಿಂಗಳಲ್ಲಿ ನಾವು ಅಪ್ರೂವ್ ಮಾಡ್ತಿದ್ದೀವಿ. ಅದನ್ನ ನಿಮಗೆ ವಿಶ್ವಕರ್ಮ ಜಯಂತಿಯ ಒಂದು ಅಂಗವಾಗಿ ನಾನು ಹೇಳ್ತಾ ಇದ್ದೀನಿ. ನಿಮಗೆ ವಿಶ್ವಕರ್ಮ ಸರ್ಕಲ್ ಅಂತಾನೆ ಅಲ್ಲಿ ಮೆನ್ಷನ್ ಮಾಡೋಣ, ಅಥವಾ ರಸ್ತೆ ಅಂತ ಮೆನ್ಷನ್ ಮಾಡೋಣ. ನಿಮ್ಮ ಏರಿಯಾದ ಸದಸ್ಯರೇ ಇದ್ದಾರೆ ಇಲ್ಲಿ, ಮಂಜು ಅವರು. ಆಮೇಲೆ ಮತ್ತೆ ಅಣ್ಣ ದೊಡ್ಡವರೊಬ್ಬರು ಹೇಳಿದ್ರು 10 ಗುಂಟೆ ಅಂತ. ದಯವಿಟ್ಟು 10 ಗುಂಟೆ ನಮ್ಮ ನಗರಸಭೆಯ ವ್ಯಾಪ್ತಿಯಲ್ಲಿ 10 ಗುಂಟೆ ಜಾಗ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಮಾನ್ಯ ಜಿಲ್ಲಾಧಿಕಾರಿಗಳೇನಾದರೂ ಅಕಸ್ಮಾತ್ ಔಟ್ಸ್ಕಟ್ಸಲ್ಲಿ ಏನಾದರೂ ಇತ್ತು ಅಂದರೆ ಅದನ್ನು ಮಾಡ್ಬೋದು, ಅದ್ರಲ್ಲಿ ನಮ್ದು ಅಭ್ಯಂತರ ಇಲ್ಲ. ನಮ್ಮ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಏನಾದರೂ ಇದ್ದರೆ ತಾವು ದಯವಿಟ್ಟು ನಾವು ನಿಮ್ಮ ಜೊತೆಲಿ ಇರ್ತೀರಿ, ನಾವು ವಿಶ್ವಕರ್ಮರ ಜೊತೆಲಿ ಯಾವಾಗಲೂ ಇರ್ತೀರಿ. ನೀವು ಸಭೆಗೆ ತನ್ನಿ, ಸಭೆಯಲ್ಲಿ ಪಾಸ್ ಮಾಡಿಸಿ ನಾವು ಒಂದೇ ತಿಂಗಳಲ್ಲಿ ಅದನ್ನು ಅಪ್ರೂವ್ ಮಾಡಿಸೋ ಪ್ರಯತ್ನ ನಾವು ಮಾಡ್ತೀವಿ ದಯವಿಟ್ಟು. ಆಮೇಲೆ ಮತ್ತೆ ಇನ್ನೊಂದು ದಯವಿಟ್ಟು ವಿಶ್ವಕರ್ಮ ಎಲ್ಲ ಹಿಂದುಳಿದಿದ್ದೀವಿ ಅಂತ ಹೇಳಿದ್ರು. ದಯವಿಟ್ಟು ಹಿಂದುಳಿದಿಲ್ಲ ಸರ್. ಆಗಿನ ಕಾಲದಲ್ಲಿ ಯಾವ ಇಂಜಿನಿಯರ್ಗಳು ಪದವಿನೂ ಮಾಡಲಿಲ್ಲ. ಇವತ್ತು ಕೈ ಎತ್ತಿ ಮುಗಿಬೇಕು ನಮ್ಮ ದೇವಾಲಯಗಳ ಮೇಲೆ ಕೆತ್ತನೆ ಮಾಡಿರುವಂಥ ಶಿಲೆಗಳನ್ನು. ದಯವಿಟ್ಟು ಒಂದು ವಾಪಸ್ ತಗೊಳ್ಳಿ. ಯಾವ ಇಂಜಿನಿಯರ್ಗಳು ಮಾಡಿರಲಿಲ್ಲ, ಆವಾಗ ನೀವು ಯಾರೂ ಮಾಡಿರಲಿಲ್ಲ. ಆಗಿದ್ದಂಥ ದೊಡ್ಡವರು ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನ ನೋಡಿ ನಾವು ಇಂಜಿನಿಯರ್ ಪದವಿಗಳಾಗ್ತಾ ಇರೋದು ಈಗ. ಮತ್ತೆ ತದನಂತರ 4 ಜನ ಹೆಣ್ಮಕ್ಳು ಇಲ್ಲಿ ಡಾಕ್ಟರ್ಗಳು ಅಂತ ಹೇಳಿದ್ದೀರಿ. ದಯವಿಟ್ಟು ಆ ಡಾಕ್ಟರ್ಗಳನ್ನ ಒಂದು ವೇದಿಕೆಗೆ ತರಿಸಿ ಅವ್ರನ್ನ ಜನಕ್ಕೆ ಪರಿಚಯ ಮಾಡಿಕೊಟ್ರೆ ಅದೊಂದು ಸ್ಫೂರ್ತಿ ಆಗ್ತದೆ ಅಂತ ಒಂದು ನನ್ನ ಭಾವನೆ. ದಯವಿಟ್ಟು ನಂದೇನಾದರೂ ಕ್ಷಮೆ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿತೌಟ್ ಯುವರ್ ಪರ್ಮಿಷನ್ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಮಾತಾಡಿದ್ದ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಹೇಳ್ತಾನೆ. ದಯವಿಟ್ಟು ನೀವ್ಯಾರು ಹೋಗೋರನ್ನ ಹೋಗರಿಬೇಡ್ರಿ. ನಿಮ್ಗೆ ನಿಂದೆ ಆದಂತ ಒಂದು ವೋಟ್ ಬ್ಯಾಂಕ್ ಇದೆ. ನೀವು ಒಬ್ಬರು ಹೇಳ್ಬಿಟ್ರೆ ಹೇಳಿದ್ರು ಜಗದೀಶಾಚಾರ್ಯವರು ಮುನ್ಸಾಮಿ ಅವರು, ನಮ್ಮ ಯಾರು ಮಲ್ಲೇಶ್ ಅವ್ರು ನಿಂತ್ಕೊಂಡಿರೋ ಒಟ್ಟಿಗೆ ಓಟ್ ಹಾಕಬೇಕು. ನಿಮ್ದು ಒಂದು ಮಾತು 40,000 ವೋಟ್ ಬೀಳ್ಬೇಕಂದ್ರೆ ಅವ್ರು ಇಲ್ಲಿ ಬರಬೇಕು, ಈ ಸ್ವಾಮೀಜಿಗಳವರ ಆರಾಧನೆಯಲ್ಲಿ ಭಾಗವಹಿಸ್ಬೇಕಾಯ್ತು. ನಾನು ಮತ್ತೆ ಸಿಕ್ಕಿದಾಗೆಲ್ಲ ಹೇಳ್ತೀನಿ, ಖಂಡಿತವಾಗೂ ನೀವು ಯಾರು ಹೇಳ್ಬೇಕಾದ್ರೆ ನೀವೆಲ್ಲ ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ನನ್ನ ಕರೆದು ನಿಮ್ಮೆಲ್ಲ ಕುರಿತು ಮಾತಾಡೋಂಥ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಗುರುವ್ರಿಗೆ ನಿಮ್ಗೆಲ್ಲರೂ ಒಂದ್ಸಿ ನನ್ನ 2 ಮಾತು ವಿರಾಮ ಹೇಳ್ತೀನಿ. ಜೈ ಜೈ ಕರ್ನಾಟಕ. ತಮ್ಮೆಲ್ಲರ ಒಂದು ವೇದಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಇವಾಗ ಬಂದಿರೋರಿಗೆ ಎಷ್ಟು ಅರ್ಜೆಂಟ್ ಬೇರೆ ದಿವಸ ಸನ್ಮಾನ ಬೇಗ ಇಟ್ಕೊಂಡಿದ್ರೆ ಸರೋತಾಯ್ತು. 1 ಗಂಟೆಗೆ ಮಾಡಿರೋದು. ಆಶೀರ್ವಚನ ಉನ್ನತ ಹುದ್ದೆ ಅಲಂಕರಿಸುವ ತತ್ಪರತ ಮಕ್ಕಳಿಗೆ
ಓಂ ಘೋಷಧೇಯಸ್ತುನ್ವದಂತೆ ವದಂತೆ ಸೋಮೇನ ಧೂಮೇನ ಸಹಸ್ರಾಗ್ನೇತಿರಾಜ್ಞ ತಸ್ಮೈ ಕರೋತಿ ಬ್ರಾಹ್ಮಣಸ್ತವಂ ರಾಜನ್ ಪಾರಯಾಮಸಿ ಶತಮಾನಂ ಭವ